ಸಮಾಜದ ಸಮಸ್ತ ಜಿಲ್ಲೆಯಲ್ಲಿರ್ತಕ್ಕಂಥವರಿಗೆ ಹೃದಯಪೂರ್ವಕವಾಗಿ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ವಿಷಯವಿಷ್ಟೇ. ವಾಲ್ಮೀಕಿ ಜಯಂತಿ 7ನೇ ತಾರೀಕು ಇದೇ ತಿಂಗಳ ಬೆಳಗ್ಗೆ 8:30 ಗಂಟೆಗೆ ಪೂಜಾ ಕಾರ್ಯಕ್ರಮ ಇರುತ್ತದೆ. ಪೂಜಾ ಕಾರ್ಯಕ್ರಮ ನೆರವೇರಿಸಿಕೊಂಡು ಮೆರವಣಿಗೆ ಮುಖಾಂತರ ನಾವು ವಾಲ್ಮೀಕಿ ಭವನಕ್ಕೆ 11 ಗಂಟೆ ಒಳಗೆ ಮುಟ್ಟಬೇಕಾಗಿದೆ. ದಯವಿಟ್ಟು ಸರಿಯಾದ ಸಮಯಕ್ಕೆ ಬರಬೇಕೆಂದು ತಮ್ಮನ್ನು ಮನವಿ ಮಾಡಿಕೊಳ್ಳುತ್ತಾ, ವಿಶೇಷವೇನಂತಂದ್ರೆ ಹೋದ ವರ್ಷ 1 ತಿಂಗಳ 2 ತಿಂಗಳಿಂದ ರಾತ್ರಿ ಹಗಲು ಪ್ರತಿಯೊಬ್ಬರು ಶ್ರಮ ಪಟ್ಟಿರುವುದರಿಂದ ಯಶಸ್ವಿಯಾಯಿತು. ಈ ಸಲ ಮುಂಚಿತವಾಗಿ ನನಗೆ 1 ತಿಂಗಳ 2 ತಿಂಗಳ ಮುಂಚಿತವಾಗಿ ನನಗೆ ಕುಗ್ಗಿಸುವಂತ ಕೆಲಸ ನಡೀತಾ ಇತ್ತು. ಆ ಕಾರಣದಿಂದ ಹೋದ ವರ್ಷ ದುಡ್ಡು ಹಾಕೊಂಡು ತರೋದು ತರ ನಾನು ಈ ವರ್ಷ ದುಡ್ಡು ಹಾಕೊಂಡು ತರಬಾರದನ್ನೋ ಉದ್ದೇಶದಿಂದ ಸಮಾಜ ಸಪೋರ್ಟ್ ಕೊಟ್ಟಾಗ ಏನಾದರೂ ಆರ್ಥಿಕವಾಗಿ ಅವರು ಸಹಾಯ ಮಾಡಿದಾಗೆ ನಾವು ಏನಾದರೂ ಜಯಂತಿ ರೂಪುರೇಷೆಗಳನ್ನು ಮಾಡೋಣ ಅನ್ನೋ ಉದ್ದೇಶದಿಂದ ನಾನು 100ರಲ್ಲಿ 80ರಷ್ಟು ಸೈಲೆಂಟ್ ಆಗಿದ್ದೀನಿ. 20% ಮಾತ್ರ ನಮ್ಮ ಹಿರಿಯರ ಸಲಹೆಯ ಮೇರೆಗೆ ನಮ್ಮ ರಾಘವೇಂದ್ರ ನಾಯ್ಕ ವಕೀಲರು ಇರ್ಬೋದು, ಕೆಲವರು ಮುಖಂಡರುಗಳಿರ್ಬೋದು, ವಿರೂಪಾಕ್ಷ ಇರ್ಬೋದು, ಹಲವಾರು ಇಲ್ಲ ಮಾಡಬೇಕು ಗ್ರಾಮೀಣ ಭಾಗದಲ್ಲಿ, ಇಲ್ಲಣ್ಣ ನೀನು ಬರ್ಬೇಕು ಅಂತಂದಾಗ ನಾನು ಹೋದ ತಿಂಗಳಲ್ಲಿ 2 ಪೂರ್ವಭಾವಿ ಸಭೆ ಮಾಡಿರುತ್ತೇನೆ. ಮಾಡಿದ ಮೇಲೆ ಆದ್ರೂ ಕೂಡ ಈಗನೂ ಕೆಲವರಿಗೆ ತಿಳಿಸಿರುತ್ತೇವೆ, ಸಹಾಯ ಮಾಡ್ರಿ ನಮ್ಮ ಸಮಾಜದವರಿಗೂ ಒಳ್ಳೆಯ ರೀತಿ ನಮ್ಮ ಮಹಿಳೆಯರನ್ನ ಆಹ್ವಾನಿಸಿ ಅವ್ರಿಗೊಂದು ಇದು ಮಾಡೋಣ ಹೋದ ವರ್ಷ ತರ ಅಂತ ಹೇಳಿದೀವಿ. ಅವರು ಸಹಕಾರ ಕೊಟ್ರೆ ಮಾಡೋಕ ಮುಂದೆ ಇರ್ತೀವಿ, ಹಿಂದನೂ ಇರ್ತೀವಿ. ಅದೊಂದು ಪ್ರಶ್ನೆ. ಆದ್ರೆ ಇನ್ನೊಂದು ವಿಷಯ, ಗ್ರಾಮೀಣ ಭಾಗದವರಿಗೆ ಈ ಸಮಸ್ತ ತಾಲೂಕು ಎಲ್ಲಾ ತಾಲೂಕುಗಳಲ್ಲಿ ನಗರದಲ್ಲೇ ಇದೆ ಹಾಗೂ ಹಳ್ಳಿಗಳಲ್ಲಿ ಇರ್ತಕ್ಕಂಥವ್ರು ತಿಳಿಸೋದಿಷ್ಟೇ, ನೀವು ಅವತ್ತು ಏನಾದ್ರೂ ಜಯಂತಿ ಮಾಡಿದ್ರೆ ಉಪಯೋಗ ಇಲ್ಲ. ನಿಮ್ಮ ಹಳ್ಳಿಯಲ್ಲಿ ಸುಮ್ನೆ ಎಲ್ಲಿ ನಾಮಫಲಕ ಇರ್ತದೋ ಅಲ್ಲಿ ಪೂಜೆ ಮಾಡ್ರಿ. ತಾಲೂಕುಗಳಿಗೆ ಬಂದು ಅಲ್ಲಿ ತಾಲೂಕುಗಳಲ್ಲಿ ನಾವು ಸಾವಿರಾರು ಜನ ಸಂಖ್ಯೆ ಸೇರಿದ್ರೇ ರಾಜ್ಯಕ್ಕ ಆಮೇಲೆ ದೇಶಕ್ಕ ಗೊತ್ತಾಗಬೇಕು. ನಾವು ಡೆಲ್ಲಿಗೆ ಆ ರೀತಿ ಜನಸಂಖ್ಯೆ ಸರ್ತಿ ಸೇರಿಸ್ಬೇಕು. ಬಂಧುಗಳೇ, ನೀವ್ ಏನಾದ್ರೂ ನಮ್ಮೂರಾಗ ಜೈ ಅಂದಿವಿ ಅಲ್ಲಿ ರಾಯಚೂರಾಗ ಮಾಡ್ತಾರಂತಂದ್ರೆ ಅಲ್ಲ, ಸಮಾಜ ಒಗ್ಗಟ್ಟಲ್ಲ. ನೀವ್ ಯಾವ ಕಾರಣಕ್ಕೆ ಈ ಸರ್ತಿ ಜಾಸ್ತಿ ಬರ್ಬೇಕು ಅನ್ನೋದು ನಿಮಗೆ ಗೊತ್ತಾಗಿರ್ಬೇಕು. ಒಂದೊಂದು ಊರ್ಲಿಂದ 50ರಿಂದ 100 ಜನ ಬರಲೇಬೇಕು. ನಮ್ಮ ಗರ್ಜನೆ ತೋರಿಸಲೇಬೇಕು, ಸರ್ಕಾರಕ್ಕೆ ಮುಟ್ಟಬೇಕು. ನೀವು ಇದೇ ತರ ಮಾಡ್ತಾರ ಬಿಡು, ನಮ್ಮೂರಾಗ ಜಯಂತಿ ಮಾಡ್ತಾರ ಬಿಡು ಅಂತ ಅನ್ನೋದು ಬಿಟ್ಬಿಡ್ರಿ. ದಯವಿಟ್ಟು ಸರಿಯಾದ ಸಮಯಕ್ಕೆ 8 ಗಂಟೆಯೊಳಗೆ ರಾಯಚೂರಿನಲ್ಲಿ ಸೇರಬೇಕು. ನಮ್ಮ ಸಮಾಜದ ಘನತೆ ಗೌರವವನ್ನು ಎತ್ತಿಡಿಬೇಕು. 1 ಪಾಯಿಂಟ್. 2ನೇ ಪಾಯಿಂಟ್. 3ನೇ ಪಾಯಿಂಟ್ ಏನು, ನೀವು ಅವತ್ತು ಜಯಂತಿ ಮಾಡಿ 50,000 ರೂಪಾಯಿ ಕಳ್ಕಂತೀರಿ, ನೀವು ಕುಣಿತೀರಿ, ಕಾಲ್ ಬ್ಯಾನ್ ಆಗ್ತಾವ, ದುಡ್ಡು ಲಾಸ್ ಆಗ್ತದ. ಅದೇ ನೀವು ರಾಯಚೂರಿನಲ್ಲಿ ಸಾವಿರಾರು ಜನ ಸೇರಿ ನೆಕ್ಸ್ಟ್ 1 ತಿಂಗಳ ಕಾಲಾವಕಾಶ ಇರ್ತದ. 1 ತಿಂಗಳ ಕಾಲಾವಕಾಶ ಇರ್ತದ. ನೀವು ಗ್ರಾಮೀಣ ಭಾಗದ ಯಾರೇ ಗೆಲ್ಲಿ ಇವತ್ತು ಗೆದ್ದಂತ ವ್ಯಕ್ತಿಯನ್ನ ನಾವು ಸದುಪಯೋಗ ಪಡ್ಕೊಳ್ಬೇಕು. ಆ ಶಾಸಕರನ್ನ, ಮಾನ್ಯ ಶಾಸಕರನ್ನ ನಾವ್ ಏನ್ ಮಾಡ್ಬೇಕು, 12 ತಿಂಗಳಲ್ಲಿ 11 ತಿಂಗಳ ಸರ್ವ ಧರ್ಮದ MLA ಆದ್ರೆ ಈ 1 ತಿಂಗಳಲ್ಲಿ, ಈ ಅಕ್ಟೋಬರ್ ತಿಂಗಳಲ್ಲಿ 7ನೇ ತಾರೀಕಿನಿಂದ ನವೆಂಬರ್ ತನಕ 1 ತಿಂಗಳಲ್ಲಿ ವಾಲ್ಮೀಕಿ ಸಮಾಜ ವ್ಯಕ್ತಿ ಅಂತ ಬರ್ತಾನೆ ಹೊರತು ಯಾವುದೇ ಪಕ್ಷ ಅಂತ ಬರಲ್ಲ. ನಾವು ಬೇಕಾದ್ರೆ ಎಲ್ಲರೂ ಕೂಡಿಕೊಂಡು ಮಾನ್ಯ ಶಾಸಕರನ್ನ ಆಹ್ವಾನಿಸೋಣ. ಸರ್, ಎಲ್ಲ ಹಳ್ಳಿಗಳಲ್ಲಿಗೆ ನೀವು ವಿಸಿಟ್ ಕೊಡ್ತೀನಿ. ಅವರು ಜಯಂತಿ ಏನು ಡೊಳ್ಳು ಮಾಡ್ಕೊಂತವ್ರು ಸುಮ್ಮನೆ ಬರ್ತಾರೋ ಗೊತ್ತಿಲ್ಲ. ನಾನು ಮಾತ್ರ ಎಲ್ಲಿ ನಾಮಫಲಕ ಇರ್ತದಂದ್ರೆ ಅಲ್ಲಿ ನಾನು ವಾಲ್ಮೀಕಿ ಜಯಂತಿ ಸಲುವಾಗಿ ಬರ್ತೀನಿ. ನೀವೆಲ್ಲರೂ ಸರಿಯಾದ ರೀತಿ ಎಲ್ಲರನ್ನ ಕಟ್ಟಿಕೊಂಡು ಮಾಡ್ರಂತ ನಾವು ಬೇಕಾದ್ರೂ ಅವ್ರಿಗೆ ತಿಳಿಸ್ತೀವಿ. ಆ ಕಾರಣದಿಂದ ನೀವು ಮತ್ತೆ ಬಿಡು ನಮ್ಗೆ MLA ಸಾಹೇಬ್ ಪರಿಚಯ ಅಂತ ಹೇಳ್ಕೇಸಿ ಯಾರೊಬ್ಬರು ಪರಿಚಯ ಇಟ್ಕೊಂಡು ನೀವು ಪಕ್ಷ ಅಂತ ಕರೆದ್ರೆ ಅಲ್ಲಿ ಸಮಾಜದವ್ರು ಕೆಲವ್ರು ಏನಂತಾರ, ಅವ್ರು ಕಾಂಗ್ರೆಸ್ನವ್ರು ಕರೆದಾರ ಅಂತ ಅನ್ಕಂತಾರ. ದಯವಿಟ್ಟು ನಾನು ಕೇಳೋದಿಷ್ಟೇ, ವೆಂಕಟೇಶ್ ಅಣ್ಣನ ಮುಂದಾಳತ್ವ ನಿಮ್ಮ ಏನಾದ್ರು ಬಯಸಿದ್ರೆ ನಾವೇನ್ ಮಾಡ್ತೀವಿ, ನಾನು ಯಾವ ಪಕ್ಷದವನಲ್ಲ ಸರ್ ಅಂತೇಳಿ ಅವಾಗ ಏನ್ ಮಾಡ್ತೀವಿ, ನಮ್ಮ ಸಮಾಜನ ಒಗ್ಗೂಡಿಸ್ತೀವಿ. ನೀವು ಬಿಜೆಪಿನವರು ಕಾಂಗ್ರೆಸ್ ಅಂತ ಹೇಳಿ ನೀವು ಏನಾದ್ರೂ ಜಯಂತಿ ಮಾಡ್ಕೊಂತ ಹೋದ್ರೆ ಅಲ್ಲಿ ನಮ್ಮ ಸಮಾಜ ಒಡಕಾಗ್ತದ. ನಾನು ಮಾತ್ರ ಯಾವ ಪಕ್ಷದವನಲ್ಲ. ನಾವು ಬಂದ್ರೆ ಏನಾಗ್ತದಂದ್ರೆ ಎಲ್ಲರನ್ನ ಕರಿತೀನಿ. ನೀವು ಏನಾದ್ರು ಒಗ್ಗಟ್ಟಾಗಿ ನೀವೆಲ್ಲರೂ ಸೇರಿಗೂಡು ಮಾಡಿದ್ರು ಪರವಾಗಿಲ್ಲ, ನಾವೇನು ಬರಲ್ಲ ಅಂದ್ರೆ ಪರವಾಗಿಲ್ಲ. ಅದಕ್ಕೆ MLA ಸಾಹೇಬರು ಬಂದ್ರೆ ನಿಮ್ಮೂರಿಗೆ ಏನಾದ್ರೂ ಕೇಳಿದ್ರು ಇಡು ನೋಡಿ, ಎಲ್ಲಾ ಜನಾಂಗ ಇದ್ದಾಗ ಆಫೀಸ್ಗಳಲ್ಲಿ ಇದ್ದಾಗ ಸಮಾಜದ ಕೆಲಸ ಕೇಳಕ್ ಆಗಲ್ಲ. ಈ 1 ತಿಂಗಳ ಸುವರ್ಣ ಅವಕಾಶ ಇದೆ. ಅವರು 2 ಸರ್ತಿ ಅವರ ಒಳ್ಳೆ ಕೆಲಸ ಸಲುವಾಗಿ ಇವತ್ತು ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅಂತವ್ರ ನಾವು ಉಪಯೋಗ ತಗೊಳ್ಳಿಲ್ಲ ಅಂದ್ರೆ ನಾನು ದಡ್ಡನೇ ಇರಬಹುದು, ನೀವು ದಡ್ಡನೇ ಇರಬಹುದು. ಅದು ಬೇಡ. ಈ ಸರ್ತಿ ಗ್ರಾಮೀಣ ಭಾಗದಲ್ಲಿ ಎಲ್ಲೆಲ್ಲಿ ನಮ್ಮ MLA ಇರಬಹುದು ಅವ್ರನ್ನ ಆಹ್ವಾನಿಸಿ ನಿಮ್ಮ ಗ್ರಾಮಕ್ಕೆ ಕರೆದು ವಾಲ್ಮೀಕಿ ಭವನ ಕೇಳ್ರಿ, CC ರೋಡ್ ಕೇಳ್ರಿ, ಏನ್ ಅಭಿವೃದ್ಧಿ ಬೇಕು ಅದನ್ನ ಕೇಳ್ರಿ.
ಆ ಕೆಲಸ ಅವ್ರು ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಆಹ್ವಾನ ಮಾಡ್ಬೇಕಾದ್ರೆ ಈ ತಿಂಗಳದಲ್ಲೇ ಅವಕಾಶ ಅದ ಅವ್ರು ನಾವು ಬಳಸ್ಕೊಳ್ಬೇಕಾದ್ರೆ 1 ತಿಂಗಳು ಮಾತ್ರ ಸಮಾಜದ ವ್ಯಕ್ತಿ ಅಂತ ಅವ್ರ ನಾವು ಕರೆಯೋಣ ಹೊರತು ಯಾವುದೇ MLA ಆಗ್ಲಿ ಅಥವಾ ಕಾಂಗ್ರೆಸ್ ಬಿಜೆಪಿ ಅನ್ನೋದು ಬೇಡ. ಅವ್ರನ್ನ ದಯವಿಟ್ಟು ಆತನ ನಾವು ಕೆಲಸ ತಗೊಳ್ಬೇಕಾದ್ರೆ ಈ ತಿಂಗಳದಲ್ಲೇ ನಾವು ಸಪ್ರೇಟ್ ಆಗಿ ನಾವು ಕರೆಸಿ ಜಯಂತಿ ಮಾಡ್ರಿ. ಇಲ್ಲಿ ನೀವೆಲ್ಲರೂ ಬಂದ್ರೆ ಜಯಂತಿ ಚೆನ್ನಾಗಾಗ್ತದೆ. ಯಾಕಪ್ಪ ಈ ಸರ್ತಿ ಜನ ಸೇರಂಗಿಲ್ಲ, ಯಾಕ ಸರಿಯಾಗಿ ತಿರುಗಾಡೋಡ್ರ ಅಂತ ತಿಳ್ಕೊಬೇಡ್ರಿ. ಜನ ಬರ್ತೈತೆ, ಬಟ್ ನಾವು ಸ್ವಲ್ಪ ಸೈಲೆಂಟ್ ಆಗಿ, ಯಾಕಂದ್ರೆ ನಮ್ಮ ಮೇಲೆ ಹಿಂಗ ಒತ್ತಿದ್ರೆ ಸ್ವಲ್ಪ ನೋವಾಗ್ಯದ. ಯಾರಾದ್ರೂ ನನ್ನ ಮೇಲೆ ಬೈಲಿ, ಯಾರಾದ್ರೂ ಏನಾದ್ರೂ ಪೇಪರ್ ಸ್ಟೇಟ್ಮೆಂಟ್ ಕೊಡ್ಲಿ, ಅವರು ನಮ್ಮವರೇ. ನಾನು ಯಾವ್ದಕ್ಕೆ ಅವ್ರನ್ನ ತಲೆ ಕೆಡಿಸ್ಕೊಳಕಲ್ಲ. ನಾನು ಹೋಗ್ತಾ ಇರ್ತೇನೆ, ನೀವು ಸಹಾಯ ಕೊಟ್ರೆ ಬರ್ತಾ ಇರ್ತೀನಿ. ಸಮಾಜವನ್ನು ಉಳಿಸಿ ಜಯಂತಿಯನ್ನು ಅದ್ದೂರಿಯಾಗಿ ಸಾವಿರಾರು ಜನ ಸೇರಿ ನಾವು ಬೇಕಾದ್ರೆ ಅವತ್ತೇ ಒಂದು ಮನವಿ ಪತ್ರ ಕೊಡೋಣ ಅಂತೇಳಿ ದಯವಿಟ್ಟು ನಿಮ್ಮ ಊರುಗಳನ್ನ ಬಿಟ್ಟು ಅಲ್ಲಿ ಬರೀ ಕಾಯೋಳದು ನಮ್ಮ ಈ ಕಾರ್ಯಕ್ರಮಕ್ಕೆ 7ನೇ ತಾರೀಕು ಬರ್ಬೇಕಂತೇಳಿ ಹೃದಯಪೂರ್ವಕವಾಗಿ ಕೇಳ್ಕೊಳ್ತೇನೆ. ಜೈ ವಾಲ್ಮೀಕಿ, ಜೈ ಭೀಮ್.